ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರೇ, ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ತಾ ಇದ್ದೀರಿ. ಸ್ಪೀಡ್ ನ್ಯೂಸ್ ಕನ್ನಡದ ಬಳಗದ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೋರ್ತಾ, ನಿಮ್ಮ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನೀವು ಶುರು ಮಾಡ್ತಾ ಇದ್ದೀರಿ. 2 ವಿಚಾರವನ್ನು ನೀವು ಪ್ರಸ್ತಾಪಿಸಬೇಕು ಅನ್ನೋ ಆಸೆ, ಹಂಬಲ ಮತ್ತು ಒತ್ತಾಯ ನಮ್ಮ ಕಡೆಯಿಂದ ಇದ್ದೇ ಇದೆ. ನೀವು ಪದೇ ಪದೇ ಹೇಳ್ತಿದ್ರಿ ಡಿ ಕೆ ಶಿವಕುಮಾರ್ ಅವರೇ, ಅವಕಾಶ ಬಂದಾಗ ಏನಾದರೂ ಸಾಧಿಸಿ ತೋರಿಸಬೇಕು ಅಂತೇಳಿ. ಇನ್ನೊಂದು ಮಾತು ಹೇಳ್ತಿದ್ರಿ, ಟೈಮ್ ಬಂದಾಗ ಯಾರು ಯಾರನ್ನು ಕೂಡ ಯಾವುದನ್ನು ಕೂಡ ತಡೆಯೋಕ್ಕಾಗಲ್ಲ, ಅದರ ಪಾಡಿಗೆ ಅದು ಆಗಿಯೇ ಆಗತ್ತೆ ಅಂತ. ನಿಮ್ಮ ಪಾಲಿಗೆ ಇವತ್ತು ಭಗವಂತ 2 ಕೂಡ ಕೊಟ್ಟಿದ್ದಾನೆ. ಒಂದು, ನೀವು ನಂಬುವ ಟೈಮ್ ಬಂದಾಗಿದೆ. 2ನೇದು, ನೀವು ಆಸೆ ಪಡ್ತಿದ್ದಂಥ ಅವಕಾಶ. ಈ 2 ಕೂಡ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥ ಆಸೆಯೊಂದಿಗೆ 2 ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ 2 ವಿಚಾರಗಳು ಕೂಡ ನಾಡಿನ ಹಿತದೃಷ್ಟಿಯಿಂದ ಮತ್ತು ನೀವು ಹಾಗೂ ನಿಮ್ಮ ಸರ್ಕಾರದ ಮೌಲ್ಯವನ್ನು ವೃದ್ಧಿಸುವಂತಹ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಈ 2 ವಿಚಾರಗಳು ಯಾವುದು ಅಂತ ಹೇಳಿದರೆ, ಒಂದು, ರಾಜ್ಯದ ರೈತರ ಪರವಾಗಿ ನಾನು ಮಾಡ್ತಿರುವಂಥ ಮನವಿ. ತುಂಬ ದೊಡ್ಡದೇನು ಮಾಡಿ ಅಂತ ನನಗೆ ನಿಮ್ಮ ಹತ್ರ ಕೇಳ್ಕೊತಾ ಇಲ್ಲ. ರಾಜ್ಯದಲ್ಲಿ ಅರ್ಧ ಎಕರೆ, 1 ಎಕರೆ, 1.5 ಎಕರೆ, 2 ಎಕರೆ ಗುಂಟೆ ಲೆಕ್ಕದಲ್ಲಿ ಜಮೀನುಗಳನ್ನು ಇಟ್ಕೊಂಡು ಬದುಕು ಸಾಗಿಸುವಂಥವರು, 2-3 ಹಸುಗಳನ್ನು ಕಟ್ಕೊಂಡು ಜೀವನ ಸಾಗಿಸುವಂಥವರು ಅನ್ನದಾತರು ತುಂಬ ಜನ ಇದ್ದಾರೆ. ನಮ್ಮ ಅನ್ನದಾತರು ಹೇಗಿದ್ದಾರೆ ಅಂತೇಳಿದರೆ, ಅವರಿಗೆ ಚಿಕ್ಕ ಸಹಾಯ ಮಾಡಿದರೂ ಕೂಡ ಅವರು ಜೀವನ ಪರ್ಯಂತ ನೆನೆಸ್ಕೋತಾರೆ. ನೀವು ಕೊಟ್ಟಿರುವಂಥ ಗ್ಯಾರಂಟಿಗಳು ಅದನ್ನು ಯಾವಾಗ ನೀವು ನಿಲ್ಲಿಸ್ತೀರೋ ಅವತ್ತೇ ಅದರ ಫಲಾನುಭವಿಗಳು ನಿಮ್ಮನ್ನು ಮರೆತು ಬಿಡ್ತಾರೆ. ತುಂಬ ಜನ ವೈರಲ್ ವಿಡಿಯೋಗಳನ್ನು ನೋಡ್ತಾ ಇರ್ತೀವಿ. ಹೆಣ್ಮಕ್ಳು ಫ್ರೀ ಟಿಕೆಟ್ ತಗೊಂಡು ಬಸ್ ಹತ್ಕೋತಾರೆ, ಮತ್ತೆ ಸರ್ಕಾರಕ್ಕೆ ಹೋಗಿದ್ದಾರೆ. ಆದರೆ ನಮ್ಮ ಅನ್ನದಾತರು ಹಾಗಲ್ಲ. ಅವರು ಒಮ್ಮೆ ಯಾವುದೇ ಚಿಕ್ಕ ಸಹಾಯ ಮಾಡಿದರೂ ಕೂಡ ದೇವರಂತೆ ಸಹಾಯ ಮಾಡಿದವರನ್ನು ಪೂಜಿಸುವಂತಹ ದೊಡ್ಡ ಮನಸ್ಸುಳ್ಳಂಥವರು ಅವರು. ನಮ್ಮ ಕಣ್ಣ ಮುಂದೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿಯವರು ಇರ್ಬೋದು, ಅಥವಾ ನಿಮ್ಮದೇ ಪಕ್ಷದ ಸಿದ್ದರಾಮಯ್ಯನವರು ಇರಬಹುದು. ಅನ್ನ ಫ್ರೀ ಕೊಟ್ಟು ಅವರು ಅನ್ನರಾಮಯ್ಯ ಅಂತ ಕರೆಸ್ಕೊಂಡವರು. ನೀವು ಕೂಡ ಅಧಿಕಾರ ವಹಿಸ್ಕೊಳ್ತಿರುವಂಥ ಈ ಸಂದರ್ಭದಲ್ಲಿ ಜನ 100 ಕಾಲ ನೆನಪಿಟ್ಟುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿ ಅಂತ ನಾವು ನಿಮ್ಮ ಹತ್ರ ಬೇಡಿಕೊಳ್ತಾ ಇದ್ದೀವಿ. ಅದೇನು ಅಂತ ಹೇಳಿದರೆ, ರಾಜ್ಯದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಚಿಕ್ಕ ಚಿಕ್ಕ ರೈತರು ಸಣ್ಣ ಪುಟ್ಟ ಸಾಲ ಮಾಡಿಕೊಂಡು ಕಟ್ಟಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ನನ್ನ ಬಳಿ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು 21ರಿಂದ 22 ಲಕ್ಷ ರೈತರು 10,000, 15,000, 20,000, ಮ್ಯಾಕ್ಸಿಮಮ್ 50,000 ತನಕ ಸಾಲ ಮಾಡಿಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಾಲವನ್ನು ನೀವು ಮನ್ನಾ ಮಾಡಿ ಸಾಕು. ಸುಮಾರು 22 ಲಕ್ಷ ಅನ್ನದಾತರು ನಿಮ್ಮಿಂದಾಗಿ ಬದುಕನ್ನು ಸರಿಪಡಿಸ್ಕೋತಾರೆ. ಮುಂದಿನ ಜೀವನಕ್ಕೆ ಇನ್ನೇನು ಮುಂಗಾರು ಸ್ಟಾರ್ಟ್ ಆಗುತ್ತೆ, ಮತ್ತು ಬಿತ್ತನೆ ಅವು ಇವು ಕೆಲಸ ಕೃಷಿ ಕಾರ್ಯಗಳಿರ್ತವೆ. ಒಂದು ಸಂತೋಷದಿಂದ ನಿಮಗೆ ಶುಭ ಹಾರೈಸಿಕೊಂಡು ಅವರು ಕೆಲಸ ಮಾಡುವಂಥ ಒಂದು ಅವಕಾಶ ನಿಮ್ಮಿಂದಾಗಲಿ. ನಿಮ್ಮ ಸರ್ಕಾರಕ್ಕೆ ಹೆಚ್ಚೇನು ಹೊರೆ ಆಗಲ್ಲ. 22 ಲಕ್ಷ ರೈತರ ತಲಾ 50,000 ಸಾಲವನ್ನು ನೀವು ಮನ್ನಾ ಮಾಡೋದ್ರಿಂದ ನಿಮ್ಮ ಬೊಕ್ಕಸಕ್ಕೆ ತುಂಬ ಅಂದರೂ ಕೂಡ, ನಾವು ಸಣ್ಣ ಪುಟ್ಟವರು ಲೆಕ್ಕ ಹಾಕಿದರೂ ಕೂಡ ಒಂದು 10,000 ಕೋಟಿ ಖರ್ಚಾಗ್ಬೋದು. ನೀವು ನಿಮ್ಮ ಹತ್ರ ಡೇಟಾ ಇರುತ್ತೆ, ನಿಮ್ಮ ಅಧಿಕಾರಿಗಳಿರ್ತಾರೆ, ಅವರೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು. ಏನೋ ಕಡಿಮೆ ಆದರೆ ನಿಮಗೆ ಲಾಭ ಅಂದ್ಕೊಳ್ಳಿ, ಹೆಚ್ಚಾದರೆ ಆ ಪುಣ್ಯ ಫಲದಲ್ಲಿ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಳ್ಳಿ. ಒಟ್ಟಿನಲ್ಲಿ ಈ ಒಂದು ಡಿಮ್ಯಾಂಡ್ 50,000ವರೆಗಿನ ರೈತರ ಸಾಲವನ್ನು, ಸುಮಾರು 22 ಲಕ್ಷ ರೈತರ ಸಾಲವನ್ನು ಮನ್ನಾ ಮಾಡಿ. ಡಿಮ್ಯಾಂಡ್ ನಂಬರ್ 2, ನಾವು ಮೊನ್ನೆಲ್ಲ ಹೋಗಿದ್ವಿ. ನಿಮ್ಮ ಹುಟ್ಟೂರು, ಹುಟ್ಟಿದ ಜಿಲ್ಲೆ ಹಳೆ ರಾಮನಗರ, ಈಗಿನ ನಿಮ್ಮ ಬೆಂಗಳೂರು ಸೌತ್, ಅಲ್ಲೇನೋ ನೀವು ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ದೀರಂತೆ ಬಿಡದಿ ಹತ್ರ. ಅಲ್ಲಿನ ಜನ ಸುಮಾರು 9,500 ಎಕರೆ ಕಳ್ಕೊಳ್ಳುವಂಥ 6,000 ಜನ ಬಹಳ ನೊಂದಿದ್ದಾರೆ. ಅವರು ನಿಮ್ಮ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಹನ್ನೊಂದು ಮುದುಕರು ಬೀದಿಗೆ ಬೀಳ್ತೀವಿ ಅನ್ನೋ ಆತಂಕದಲ್ಲಿದ್ದಾರೆ. ನಿಮ್ಮ ಜಿಲ್ಲೆಯ ಜನರ ಜೀವನವನ್ನು ನೀವು ಸರಿ ಮಾಡಿಸುವಂಥ ದೊಡ್ಡ ಹೊಣೆ ಇವತ್ತು ನಿಮ್ಮ ಮೇಲಿದೆ. ಟೌನ್ಶಿಪ್ಪಿಂದ ಯಾರ್ಯಾರ ಆಕಾಂಕ್ಷೆಗಳು ಈಡೇರುತ್ತೋ ಗೊತ್ತಿಲ್ಲ, ಆದರೆ 6,500 ಬಡ ರೈತರ ಕನಸುಗಳು ನುಚ್ಚು ನೂರಾಗೋದಂತೂ ಗ್ಯಾರಂಟಿ. ನಾವು ಹೋಗಿ ನೋಡಿದಾಗಲೂ ಕೂಡ ಬಹಳ ನೋವಾಯಿತು ನಮಗೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಿ.
ನಿಮ್ಮ ಹುಟ್ಟೂರಿ ರೈತರ ಒಂದು ಸುದೀರ್ಘವಾದ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತ ಸಿಕ್ಕೇ ಸಿಗುತ್ತೆ. ನೀವು ಜಿಲ್ಲೆಯ ಮಣ್ಣಿನ ಮಗ, ರೈತ ಕುಟುಂಬದಲ್ಲಿ ಬೆಳೆದು ಬಂದಂಥವ್ರು. ನಾನೊಬ್ಬ ರೈತ ಅಂತೇಳಿ ಹೆಮ್ಮೆಯಿಂದ ಶಾಲ್ ಹಾಕೊಂಡು ಓಡಾಡೋಂಥ ಡಿ ಕೆ ಶಿವಕುಮಾರ್ ಅವರೇ, ರೈತರಿಗೋಸ್ಕರ ಈ 2 ಕೆಲಸಗಳನ್ನು ನೀವು ಮಾಡಿ. ಸ್ಪೀಡ್ ನ್ಯೂಸ್ ಕರ್ನಾಟಕದ ಅಷ್ಟೂ ರೈತರ ಪರವಾಗಿ ನಿಮ್ಮ ಹತ್ರ ಈ 2 ಡಿಮ್ಯಾಂಡನ್ನು ನಿಮ್ಮ ಮುಂದಿಟ್ಟಿದೆ. ಇವತ್ತು ನೀವು 13 ಜನ ಸಚಿವರೊಂದಿಗೆ ನಡೆಸುವಂಥ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಈ 2 ಡಿಮ್ಯಾಂಡಿಗೆ ನೀವು ಓಕೆ ಮಾಡಿದರೆ ಡೆಫಿನೆಟ್ಲಿ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಈ ರಾಜ್ಯದ ಪರ್ಮನೆಂಟ್ CM ಆಗ್ತೀರಿ. ಒಮ್ಮೆ ಅನ್ನದಾತರು ಮನಸ್ತುಂಬಿ ಹಾರೈಸಿದ್ರು, ಅವರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಬಿತ್ತು ಅಂದ್ಕೊಳ್ಳಿ, ನಿಮ್ಮನ್ನು ಸೋಲಿಸೋರು ಯಾರು ಕೂಡ ಹುಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಕೆಲಸವನ್ನು ಇವತ್ತು ನಿಮ್ಮ ಕ್ಯಾಬಿನೆಟ್ನಲ್ಲಿ, ಫಸ್ಟ್ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡೋ ಮೂಲಕ ನಿಮ್ಮ ಹೆಸರನ್ನು ಕೂಡ ಚಿರಸ್ಥಾಯಿ ಮಾಡಿ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಲಿ ಅಂತ ನಾವು ಬಯಸ್ತಾ ನನ್ನ 2 ಡಿಮ್ಯಾಂಡನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಮುಂದಿನದ್ದು ನಿಮಗೆ ಬಿಟ್ಟಿದ್ದು. ನಮಸ್ಕಾರ.